ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದಾ 2 ಬ್ಯಾಗ್ಗಳನ್ನ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಸಿದ್ಧಾರ್ಥ್ ಬರ್ತಾನೆ. ಏನು ಶಾರದವ್ರೆ, ನೀವು ನನ್ನ ನೋಡಬೇಕು ಅಂತ ಕರೆದಿದ್ದಿದ್ರೆ ನಾನು ಓಡಿ ಜಿಂಕೆ ಮರಿ ಥರ ಬೇಗ ಬಂದು ನಿಮ್ಮನ್ನ ಮೀಟ್ ಮಾಡ್ತಿದ್ದೆ. ಅದನ್ನ ಬಿಟ್ಬಿಟ್ಟು ಈ ಥರ ಐಟಮ್ನ ಎತ್ಕೊಂಬರೋದು ಆ ಥರ ಈ ಥರ ಎಲ್ಲ ಡವ್ ಮಾಡ್ತಿರಲ್ಲ ಅಂತ ಹೇಳ್ತಿರ್ತಾನೆ. ಅಯ್ಯೋ ಸರ್, ನಾನು ಶಾಪಿಂಗ್ ಮಾಡ್ಕೊಂಬರೋದಕ್ಕೆ ಹೋಗಿದ್ರೆ ನೀವು ಏನು ಹೇಳ್ತಿದ್ದೀರ, ನೀವು ತೊಗೊಳ್ಳಿ ಈ 2 ಬ್ಯಾಗನ್ನು ಅಂತ ಹೇಳ್ಬಿಟ್ಟು ಅವ್ನ ಕೈಲೂ ಬ್ಯಾಗ್ ಕೊಡ್ತಾನೆ. ಇಬ್ಬರು ತೊಗೊಂಡೋಗಿ ಬ್ಯಾಗ್ಗಳನ್ನೆಲ್ಲ ತೆಗ್ದು ಕಾರಲ್ಲಿ ಇಡ್ತಾರೆ. ಏನು ಶಾರದವ್ರೆ, ಇಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀರಾ, ಏನಿದು ಅಂತ ಬಿಲ್ಗಳು ನೋಡ್ಬಿಟ್ಟು ಇಷ್ಟೊಂದು ಸ್ಯಾರಿಗಳೆಲ್ಲ ತೊಗೊಂಬಿಟ್ಟಿದ್ದೀರಾ, ಗ್ರೇಟ್. ಏನಕ್ಕೆ, ಏನು ವಿಷಯ, ಇಷ್ಟೊಂದು ಚೇಂಜಸ್ ಏನಕ್ಕೆ, ನೀವು ಇಷ್ಟೊಂದು ಶಾಪಿಂಗ್ ಯಾವತ್ತೂ ಮಾಡಿದ್ದು ನೋಡೇ ಇಲ್ಲ ಅಂತ ಹೇಳ್ತಿರ್ತಾನೆ. ಮತ್ತು ನಾನು ಆ ರೆಸ್ಟೋರೆಂಟ್ಗೆ ಓನರು ಸರ್, ಮತ್ತು ನಾನು ಹೆಂಗಿರಬೇಕು, ನಾನು ಚೆನ್ನಾಗಿರಬೇಕು, ಜನ ನಾವು ಹಾಕೊಳ್ಳೋ ಬಟ್ಟೆಯಿಂದ ನಮಗೆ ಬೆಲೆ ಕೊಡ್ತಾರೆ ಅಂದಮೇಲೆ ನಾವು ಹೆಂಗಿರಬೇಕು, ನಾವು ಚೆನ್ನಾಗಿರ್ಬೇಕಲ್ವಾ ಸರ್ ಅಂತ ಹೇಳ್ತಿರ್ತಾಳೆ. ನೀವು ಸಡನ್ನಾಗಿ ಈ ರೇಂಜಿಗೆ ಚೇಂಜ್ ಆಗಿರೋದನ್ನ ನನ್ನ ಕಣ್ಣಲ್ಲಿ ನಾನು ನಿಜವಾಗ್ಲೂ ನೀವು ಶಾರದವ್ರೇನ ಅಂತ ನಂಬೋಕ್ಕಾಗ್ತಾ ಇಲ್ಲ, ಇಷ್ಟೊಂದು ಬದಲಾಗಿದ್ದೀರಲ್ಲ ಅಂತ ಹೇಳ್ತಿರ್ತಾನೆ. ನಿನ್ನ ಮೇಲೆಲ್ಲ ಹಿಂಗೇನೆ ಸರ್, ನಾನು ಇಲ್ಲಿ ಇರೋದೇ ಹಿಂಗೆ, ಇಷ್ಟು ದಿನ ನಾನು ಯಾರಿಗೋಸ್ಕರ ಬದುಕಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ಯಾರಿಗೋಸ್ಕರ ಬದುಕಬೇಕು ಅನ್ನೋವಾಗ ನನಗೆ ನನ್ನ ದೀಪ ಮೇಲೆ ಬದುಕಬೇಕು ಅಂತ ಗೊತ್ತಾಯಿತು. ಆಮೇಲೆ ನಾನು ನಿಮಗೋಸ್ಕರನೂ ಬದುಕಬೇಕು ಅಂತ ಗೊತ್ತಾಯಿತು. ಆದರೆ ಇನ್ಮೇಲೆ ನಾವು ನಮಗೋಸ್ಕರ ಬದುಕೋಣ, ನಾನು ನಿಮ್ಮ ಜೊತೆ ನಾನು ನನಗೋಸ್ಕರ ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇನ್ಮೇಲೆ ನಾವು ಖುಷಿಯಾಗಿರಬೇಕು ಅಷ್ಟೇ ಸರ್ ಅಂತ ಹೇಳ್ತಿರ್ತಾಳೆ. ಅವಾಗ ಅವಳು ಮಾತಾಡ್ತಿರೋದನ್ನೆಲ್ಲ ಕೇಳಿ ತುಂಬ ಸಂತೋಷ ಆಗುತ್ತೆ ಸಿದ್ದು ಮತ್ತು ಶಾರದಾ ಇಬ್ಬರು ಮನೆಗೆ ಬರ್ತಾರೆ. ಜ್ಯೋತಿಕಾ ಕೈಗೆ ನೇಲ್ ಪಾಲಿಶ್ ಹಚ್ಕೋತಾ ಇರ್ತಾಳೆ. ಈ ಪಾರಿಜಾತ ಬರ್ತಾಳೆ. ಏ ಶಾರದಾ ಅಂತ ಕೂಗ್ತಾ ಇರ್ತಾಳೆ. ಏನು ಇದು ಗ್ರಾನಿ, ನೀ ಶಾರದಾ ಅಂತ ಅಂದ್ಕೊಂಡು ಈ ಕೆಲಸದವಳು ಎಲ್ಲೂ ಕಾಣಿಸ್ತಾನೆ ಇಲ್ಲ ಕಣೆ, ನಾನು ಒಂದು ಕಾಫಿ ಮಾಡಿಕೊಡು ಅಂತ ಕೇಳೋಣ ಅಂದರೆ ಇವಳು ಎಲ್ಲೂ ಕಾಣಿಸ್ತಾ ಇಲ್ಲ, ಅದಕ್ಕೆ ಕೂಗ್ತಾ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಅವಳಿಂದ ಏನು ಇವಾಗ ನೀವು ನೆಮ್ಮದಿಯಾಗಿ ಬಂದು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಇವಳಿಗೆ ಸಿಕ್ಕಾಪಟ್ಟೆ ಕೊಬ್ಬು ಜಾಸ್ತಿ ಆಗಿಬಿಟ್ಟಿದೆ, ಈ ನಡುವೆ ಒಂದು ಕೆಲಸನೂ ಯಾವಾಗ ಮಾಡ್ತಾ ಇಲ್ಲ, ಮದ್ದು ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಾಳೆ, ಈ ಕರೆದ್ರೆ ಸಿಗೋದೇ ಇಲ್ಲ, ವಿಚಿತ್ರದವಳು ಇವಳು ಅಂತ ಬೈತಾ ಇರ್ತಾಳೆ. ಅವಳೆಲ್ಲ ಹೋಗ್ಲಿ ನೆಮ್ಮದಿಯಾಗಿ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಏನು ನಿನಗೊಂಚೂರು ಯೋಚನೆ ಇಲ್ಲ, ಈ ನೆಲ್ ಪಾಲಿಶ್ ಹಚ್ಕೊಂಡು ನೀನು ಇದ್ರ ಬಗ್ಗೆ ಟೈಮ್ ಪಾಸ್ ಮಾಡ್ತಾ ಇದೆಯಾ, ನಾನು ತಲೆ ಕೆಡ್ಸ್ಕೊತಾ ಇದ್ದೀನಿ ಹೆಂಗಾರ ಮಾಡಿ ಅವ್ರನ್ನ ಮನೆಯಿಂದ ಆಚೆ ಹಾಕೋಣ ಅಂತ, ನಿನಗೊಂಚೂರು ಯೋಚನೆನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಗ್ರಾನಿ, ನಾವು ಅದ್ರ ಬಗ್ಗೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಮೆಂಟ್ಲಾಗ್ಬಿಡ್ತೀವಿ ಅಷ್ಟೇ, ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಬಾರ್ದು, ಯಾವಾಗ ಏನು ಮಾಡಬೇಕೋ ಆವಾಗ ಮಾತ್ರ ಅದನ್ನ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನಿನಗಂತೂ ಬುದ್ಧಿ ಬರಲ್ಲ, ನಾನಂತೂ ಎಲ್ಲ ಇದ್ರ ಬಗ್ಗೆ ನಾನೇ ಯೋಚನೆ ಮಾಡ್ತೀನಿ, ಹೆಂಗಾದ್ರೂ ಮಾಡಿ ಇವ್ರನ್ನ ಮನೆಯಿಂದ ಆಚೆ ಹಾಕ್ಬೇಕಷ್ಟೇ ಅಂತ ಹೇಳ್ತಿರ್ತಾಳೆ. ಓಕೆ ಗ್ರಾನಿ, ಏನು ಐಡಿಯಾ ಮಾಡಿದ್ದೀರಾ ಅಂತ ಕೇಳ್ತಾಳೆ. ನಾನು ಅದಕ್ಕೊಂದು ಐಡಿಯಾ ಮಾಡ್ತೀನಿ, ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಕೆಲಸ ಮಾಡೋಣ, ನಮ್ಮ ಮನೆ ಈ ಕೊನೆ ಮನೆಯಲ್ಲಿ ಇದ್ದಾರಲ್ಲ ಅವ್ರನ್ನ, ಮತ್ತು ಪಕ್ಕದ ಮನೇಲಿರೋ ಪಂಕಜ, ಅಲ್ಲಿರೋ ರೇವತಿ ಮತ್ತು ಇಲ್ಲಿರೋ ಸುನಂದ, ಇವ್ರನ್ನೆಲ್ಲರನ್ನೂ ಕರ್ಕೊಂಬರ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾಳೆ. ಅವ್ರನ್ನ ಕರ್ಕೊಬಂದು ಏನು ಮಾಡ್ತೀರಾ ಗ್ರಾನಿ, ಅವ್ರು ಬಂದು ಏನು ಮಾಡ್ತಾರೆ ಅಂತ ಕೇಳ್ತಿರ್ತಾರೆ. ಅವಾಗ ಅಯ್ಯೋ ಅವ್ರನ್ನೆಲ್ಲ ಕರ್ಕೊಬಂದ್ಬಿಟ್ಟು ನಾನು ಇಲ್ಲಿ ಬಂದು ಕರ್ಕೊಬಂದು ಇಲ್ಲಿ ಕೊಂಡಿಸ್ತೀನಿ, ನಾನು ಶಾರದಾ ಹೋಗಿ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರಿಗೆ ಹೋಗಿ ಜ್ಯೂಸ್ ತೊಗೊಂಬ ಅಂತ ಹೇಳ್ತೀನಿ. ಅವಳು ಎಲ್ಲ ಜ್ಯೂಸ್ನ ರೆಡಿ ಮಾಡಿಕೊಂಡು ಇಲ್ಲಿಗೆ ಜ್ಯೂಸ್ ಬಂದು ನಿಂತ್ಕೊತಾಳೆ. ಅವಳ ಬಟ್ಟೆನ ನೋಡಿ ಅವ್ರಿಗೆಲ್ಲ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಇಂಥವ್ರ ಹತ್ರ ನಾವು ಜ್ಯೂಸ್ ಇಸ್ಕೊಂಡು ಕುಡಿಯೋದಾ, ನಾವು ಜ್ಯೂಸ್ ಎಲ್ಲ ಕುಡಿಯೋಲ್ಲಪ್ಪ, ಬೇಡ ನನಗೆ ಅಂತ ಹೇಳ್ತಿರ್ತಾರೆ. ಆದ್ರೂ ತೊಗೊಳ್ಳಿ ಅಂತ ಹೇಳ್ತೀನಿ. ಆವಾಗ ಎಲ್ಲರೂ ಜ್ಯೂಸ್ ಇಸ್ಕೊತಾರೆ. ಜ್ಯೂಸ್ ಇಸ್ಕೊಂಬಿಟ್ಟು ಏನು ಇಷ್ಟೊಂದು ಅಸಹ್ಯವಾಗಿದ್ದಾಳೆ, ನೋಡೋದಕ್ಕೆ ಒಂಚೂರು ಚೆನ್ನಾಗಿಲ್ಲ, ಈ ರೇವತಿ ಒಂಥರ ಬೈದರೆ ಈ ಪಂಕಜ ಇನ್ನೊಂದು ಕಡೆ ಈ ಥರ ಬಟ್ಟೆ ಎಲ್ಲ ಹಾಕೊಂಡು ಇರೋ ಕೆಲಸದವ್ರನ್ನ ಮನೇಲಿ ಇಟ್ಕೊಂಡಿದ್ದಾರೆ, ನಿಮ್ಗೇನು ಮಾನ ಮರ್ಯಾದೆ ಅನ್ನೋದು ಒಂಚೂರು ಇಲ್ವಾ, ನೋಡಿದ್ರೆ ವಾಂತಿ ಬರೋದಿಲ್ವಾ ಅಂತ ಒಬ್ಳು ಅಂದರೆ, ಇನ್ನೊಬ್ಳು ಬಂದ್ಬಿಟ್ಟು ಇಂಥವ್ರನ್ನೆಲ್ಲ ನಮ್ಮ ಮನೆ ಹತ್ರ ಎಲ್ಲ ನಮ್ಮ ರೋಡ್ ಹತ್ರಕ್ಕೆ ಬಿಟ್ಕೊಳೋದಿಲ್ಲ, ಅಂಥದ್ರಲ್ಲಿ ಇವ್ರನ್ನೆಲ್ಲ ಹೆಂಗೆ ಮನೇಲಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಅವರೆಲ್ಲ ಹಿಂಗೆ ಹೇಳ್ತಾ ಇರ್ಬೇಕಾರೆ ಪ್ಲೀಸ್ ದಯವಿಟ್ಟು ನೀವು ಜ್ಯೂಸ್ ಕುಡೀರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅವರೆಲ್ಲ ಜ್ಯೂಸ್ ಕುಡ್ಬಿಟ್ಟು ಅವಮಾನ ಮಾಡಿಬಿಟ್ಟು ಮನೆಯಿಂದ ಆಚೆ ಹೋಗ್ತಾರೆ. ಆವಾಗ ಒಂದು ಕಣ್ಣಲ್ಲಿ ಗಂಗೆ, ಇನ್ನೊಂದು ಕಣ್ಣಲ್ಲಿ ಕಾವೇರಿ ಹರಿಸ್ಕೊಂಡು ಈ ಶಾರದಾ ನಿಂತಿರ್ತಾಳೆ. ಅವಳು ಆ ದುಃಖನೆಲ್ಲ ತಡೆಯೋಕ್ಕಾಗ್ದೇನೆ ಶಾರದಾ ಮನೆ ಬಿಟ್ಟು ಹೊಂಟೋಗ್ಬಿಡ್ತಾಳೆ. ಹೆಂಗಿದೆ ನನ್ನ ಐಡಿಯಾ ಗೋಲ್ಡಿ ಅಂತ ಕೇಳ್ತಾ ಇರ್ತಾಳೆ. ವಾವ್ ಗ್ರಾನಿ, ನಿನಗೂ ಇಷ್ಟೊಂದು ತಲೆ ಇದೆ ಅಂತ ನಂಗೆ ಇವಾಗಲೇ ಗೊತ್ತಾಗಿದ್ದು, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರಾ, ಇದೇ ಥರ ಮಾಡೋಣ, ಏನು ಚೆನ್ನಾಗಿದೆ, ಹಿಂಗೆ ಮಾಡಿ ಆ ಕೆಲಸದವಳನ್ನ ಮನೆಯಿಂದ ಆಚೆ ಹಾಕೋಣ ಅಂತ ಹೇಳ್ತಿರ್ತಾಳೆ. ಆವಾಗ ಯಾರನ್ನ ಆಚೆ ಹಾಕೋದು ಅಂತ ಶಾರದಾ ಕರೀತಾಳೆ. ಯಾರಿದು ಅಂತ ಹೇಳಿ ದೂರದಲ್ಲಿ ನೋಡಿದ್ರೆ, ಇದು ಯಾರೇ, ನಮ್ಮ ಮನೆಗೆ ಯಾರೋ ಮಹಾರಾಣಿ ಬಂದ್ಬಿಟ್ಟಿದ್ದಾರೆ ಅಂತ ಈ ಅಜ್ಜಿ ನೋಡ್ತಾ ಇರ್ತಾಳೆ. ಆವಾಗ ಅಯ್ಯೋ ಗ್ರಾನಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಆವಾಗ ಅವಳ ಜೊತೆಗೆ ಸಿದ್ದುನು ಬರ್ತಾನೆ. ಸಿದ್ದು ಮತ್ತು ಶಾರದಾ ಇಬ್ಬರೂ ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಬರ್ತಾರೆ. ನೋಡ್ಬಿಟ್ಟು ಏನೇ ಇವಳು ಒಳ್ಳೆ ಜಾತ್ರೆಗೆ ಹೋಗೋಳಂಗೆ ರೆಡಿಯಾಗಿದ್ದಾಳಲ್ಲೇ, ಯಾವ್ದಾರ ನಾಟಕ ಆಡ್ತಿದ್ದಾಳೆ, ಹೆಂಗೆ ನಾಟಕಕ್ಕೆ ಏನಾದ್ರು ರೆಡಿಯಾಗಿ ಬಂದಿದ್ದಾಳ ಅಂತ ಕೇಳ್ತಿರ್ತಾಳೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳ್ತಿರ್ತಾಳೆ ಜ್ಯೋತಿಕಾ.
ಏ ಶಾರದಾ, ಏನೇ ನಿಂದು ಅವತಾರ ಇದು, ಯಾಕೆ ಹಿಂಗೆಲ್ಲ ಒಳ್ಳೆ ಈ ಥರ ರೆಡಿಯಾಗಿದೆಯಾ ಅಂತ ಕೇಳ್ತಾಳೆ. ಅವಾಗ ನಾನು ಒಂದು ರೆಸ್ಟೋರೆಂಟ್ಗೆ ಓನರು, ಈ ಮನೆ ಮಗಳು ಅಂಥದ್ರಲ್ಲಿ ನಾನು ಹೆಂಗಿರಬೇಕು, ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಏನೋ ಈ ಮನೆ ಮಗಳ ಅಂತ ಕೇಳ್ತಾಳೆ. ಮತ್ತು ನಾನು ಈ ಮನೆ ಮಗನ ಮದುವೆ ಆಗಿದ್ದೀನಿ ಅಂದರೆ ಈ ಮನೆ ಸೊಸೆ, ಸೊಸೆ ಅಂದರೆ ಮಗಳೇ ತಾನೇ, ಅದಕ್ಕೆ ನಾನು ಆ ರೀತಿಲಿ ಹೇಳೋದಕ್ಕೆ ಬಂದೆ ಅಂತ ಹೇಳ್ತಿರ್ತಾಳೆ. ಏನಿದು ಓವರ್ ಆಯಿತು ಕಣೆ ಅಂತ ಹೇಳ್ತಿರ್ತಾಳೆ. ಇನ್ಮೇಲೆಲ್ಲ ಓವರೇನೆ, ನಾನು ಇರೋದೇ ಹಿಂಗೆ, ನಾನು ಇರೋದನ್ನ ನೋಡಿ ನೀವು ಹುರ್ಕೊಳ್ಳೋದನ್ನ ಕಮ್ಮಿ ಮಾಡಿ ಅಂತ ಹೇಳ್ತಿರ್ತಾಳೆ. ಮಾಡ್ತಾ ಇರ್ತಿದ್ಯಾ ನೀನು ಅಂತ ಹೇಳಿ ಹೊಡೆಯೋದಕ್ಕೆ ಅಂತ ಪಾರಿಜಾತ ಬರ್ತಾಳೆ. ಅವಾಗ ಅವಳು ಕೈನ ಹಿಡ್ದು ಎಳೆದು ಸಿದ್ದು ಕಡೆಗೆ ಬಿಟ್ಬಿಡ್ತಾಳೆ. ಅಯ್ಯೋ ಅಜ್ಜಿ, ಅವ್ರು ಹೇಳಿಲ್ವಾ ಅವ್ರು ಇವಾಗ ಬದಲಾಗಿದ್ದಾರೆ ಅಂತ, ಅವ್ರ ಹತ್ರ ನೀವು ಏನಾರು ಮಾತಾಡ್ಬೇಕಾದ್ರೆ 100 ಸತಿ ಯೋಚನೆ ಮಾಡಿ, ಸುಮ್ಮನೆ ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ್ರಿ, ಆಮೇಲೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಅವಳು ಸುಮ್ಮನೆ ನಿಂತಿರ್ತಾಳೆ. ಆವಾಗ ಮನಸಲ್ಲೇ ಸಿದ್ದು ಅನ್ಕೊತಾ ಇರ್ತಾನೆ, ಶಾರದವ್ರೆ ತುಂಬ ಚೆನ್ನಾಗಿ ಬದಲಾಗಿದ್ದೀರಾ, ನೀವು ಈ ಥರ ಇರೋದನ್ನ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ, ನೀವು ಈ ಥರನೇ ಇರಬೇಕು, ಇವ್ರುಗಳಿಗೆಲ್ಲ ಸರಿಯಾಗಿ ನಿಮ್ಮೆಂಡ್ ಎತ್ತಬೇಕು, ನೋಡೋಕೆ ತುಂಬ ಮಜಾ ಸಿಗ್ತಾ ಇದೆ, ನಾನಂತೂ ಮಜಾ ತಗೋತೀನಪ್ಪ ಅಂತ ನೋಡ್ತಾ ಇರ್ತಾನೆ. ಜ್ಯೋತಿಕಾ ಶಾಕಲ್ಲೇ ನಿಂತಿರ್ತಾಳೆ. ಸರ್ ಇವರೆಲ್ಲ ಏನಾರ ಅವತಾರ ಆಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ವಾಕಿಂಗ್ ಮಾಡ್ಕೊಂಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ವಾಕಿಂಗಿಗೆ ಅಂತ ಆಚೆ ಹೋಗ್ತಾರೆ. ಶಾರದನ ಅವತಾರನ ನೋಡಿ ಕರೆಂಟ್ ಹೊಡೆದಿರೋ ಕಾಗೆ ಥರ ಇವರಿಬ್ಬರು ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ದೀಪು ರೂಮಲ್ಲಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಶಾರದಾ ಬರ್ತಾಳೆ. ಏನು ದೀಪು, ಯಾಕೆ ಈ ಥರ ಬೇಜಾರು ಮಾಡ್ಕೊಂಡು ಕೂತಿದ್ಯಾ, ಏನಾಯಿತು ನಿನಗೆ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಅಮ್ಮ ನಂಗೆ ತುಂಬ ಬೇಜಾರಾಗ್ತಿದೆ ಅಮ್ಮ, ಈ ಮನೇಲಿ ನೀನು ಎಷ್ಟು ಕಷ್ಟಪಡ್ತಾ ಇದೀಯ ಅಂದರೆ ಎಲ್ಲ ಕೆಲಸಗಳನ್ನೂ ನೀನೇ ಮಾಡಬೇಕು, ಈ ಮನೇಲಿ ತುಂಬ ಜನ ಇದ್ದಾರೆ, ಆದರೆ ಒಬ್ಬರು ಒಂದು ಕೆಲಸ ಮಾಡಲ್ಲ, ಎಲ್ಲರೂ ನಿನ್ನ ಕೆಲಸ ಹೇಳೋರೇನೆ, ಎಲ್ರಿಗೂ ನೀನು ಅದು ತಂದ್ಕೊಡು ಇದನ್ನ ತಂದ್ಕೊಡು ಅಂತ ನೀನು ಇಷ್ಟು ಕೆಲಸ ಮಾಡ್ತಾ ಇದ್ರೆ ನೀನು ಈ ಥರ ಕಷ್ಟಪಡೋದನ್ನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲಮ್ಮ, ಅದಕ್ಕೆ ಬಾ ವಾಪಸ್ ನಾವು ನಮ್ಮ ಹಳೆ ಮನೆಗೆ ಹೋಗ್ಬಿಡೋಣ, ಅಲ್ಲಿ ಒಟ್ಟಾರದಲ್ಲಿ ನಾವೆಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ವಿ, ಎಷ್ಟು ಖುಷಿಯಾಗಿದ್ವಿ, ನಂಗೆ ಆ ಜೀವನನೇ ಸರಿಯಮ್ಮ, ದಯವಿಟ್ಟು ಬಾಮ ಅಲ್ಲಿ ಹೋಗ್ಬಿಡೋಣ ಅಂತ ಹೇಳ್ತಿರ್ತಾಳೆ. ಅವಾಗ ಏನು ದೀಪು, ನಿನಗೆ ಅಲ್ಲಿ ಒಟರದಲ್ಲಿ ಇರೋರೆಲ್ಲ ಜ್ಞಾಪನಕ್ಕೆ ಬಂದ್ರಾ, ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆಯಾ ಅಂತ ಶಾರದಾ ಕೇಳ್ತಾಳೆ. ಇನ್ನೇನಮ್ಮ, ಮತ್ತೆ ಇವರೆಲ್ಲ ಇಷ್ಟು ಕಷ್ಟ ಕೊಡ್ತಾ ಇದ್ರೆ ನೀನಂತೂ ಬಾಯ್ಬಿಟ್ಟು ಏನೂ ಹೇಳೋದಿಲ್ಲ, ಆದರೆ ನೀನು ಕಷ್ಟಪಡ್ತಾ ಇರೋದನ್ನ ನೋಡಿಕೊಂಡು ನಾನು ಹೆಂಗೆ ಸುಮ್ಮನೆ ಇರಲಿ, ನನ್ನ ಕೈಯಲ್ಲಂತೂ ಆಗ್ತಾ ಇಲ್ಲ ಅಂತ ದೀಪು ಹೇಳ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಸಿದ್ದುನು ಬರ್ತಾನೆ. ಶಾರದಾ ದೀಪಕ್ಕೆ ಸಮಾಧಾನ ಮಾಡ್ತಿರ್ತಾಳೆ. ಇಲ್ಲ ದೀಪು, ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು, ನೀನು ಸಮಾಧಾನ ಮಾಡ್ಕೊ, ನಿನ್ಗೆ ಯಾವ್ದಾರ ಕತೆ ಹೇಳ್ತೀನಿ ಬಾ ಅಂತ ಹೇಳ್ತಿರ್ತಾಳೆ. ನಂಗೆ ಯಾವ ಕತೆನೂ ಬೇಡ, ಏನೂ ಬೇಡ, ನನ್ನ ಜೊತೆ ಮಾತಾಡಬೇಡ ಹೋಗು ಅಂತ ಬೈತಾ ಇರ್ತಾಳೆ. ಆವಾಗ ನೋಡಿ ಶಾರದವ್ರೆ, ದೀಪುಗೆ ಅನಿಸಿದ್ದನ್ನೇ ಆ ಮಗುಗೆ ಅನಿಸಿದ್ದೂ ನಿಮ್ಗೆ ಅರ್ಥ ಆಗಲಿಲ್ವಲ್ಲ, ಇವ್ರುಗಳ ಮುಂದೆ ನೀವು ಕೆಲಸದವ್ರ ಥರ ಬದುಕೋ ಬದಲು ಬನ್ನಿರಿ ನಾವು ಹೋಗಿ ನಮ್ಮ ಒಟ್ಟಾರದಲ್ಲಿ ರಾಣಿ ಥರ ಇರ್ಬೋದು, ನಾವು ವಾಪಸ್ ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳ್ತಿರ್ತಾನೆ. ಆವಾಗ ಸಾರ್ ನೀವು ಏನು ಮಾತಾಡ್ತಿದ್ದೀರ ಅಂತ ಗೊತ್ತಾ, ನಾವು ಅಲ್ಲಿಗೆ ಹೋಗೋದು ಬೇಡ ಸರ್, ನಾವು ಇಲ್ಲೇ ಇರೋಣ ಅಂತ ಹೇಳ್ತಿರ್ತಾಳೆ. ಇಲ್ಲ ಶಾರದವ್ರೆ, ನೀವು ಇಷ್ಟೊಂದು ಕಷ್ಟಪಡೋದು ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಾಯಿಲ್ಲ, ಮಾತಿಗೂ ಇವರೆಲ್ಲ ಕೆಲಸದವಳು ಅಂತ ಅನ್ನೋದನ್ನು ನನ್ನ ಕಣ್ಣಲ್ಲಿ ನೋಡೋದಕ್ಕಾಗ್ತಾಯಿಲ್ಲ ಅಂತ ಹೇಳ್ತಿರ್ತಾನೆ. ಸರ್ ನೀವು ಈ ಥರ ಇನ್ನೊಂದು ಸತಿ ಹೇಳ್ಕೊಡೋದು ಅಂತ ಹೇಳ್ಬಿಟ್ಟು ಅವ್ನ ಕೈನ ತೆಗ್ದು ಅವಳ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾಳೆ. ನೀವು ಇನ್ನೊಂದು ಸತಿ ಈ ಮನೆಯಿಂದ ಆಚೆ ಹೋಗೋಣ ಅಂತ ಯಾವತ್ತೂ ಹೇಳ್ಕೊಡೋದು, ನನ್ನ ಮೇಲೆ ಆಣೆ ಅಂತ ಹೇಳ್ಬಿಡ್ತಾಳೆ. ಆವಾಗ ಸುಮ್ಮನಾಗ್ಬಿಡ್ತಾನೆ. ಈಗ ಆಣೆ ಮಾಡಿದ್ದಾರೆ, ಇನ್ಮೇಲೆ ಇನ್ಯಾವತ್ತೂ ಈ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ಕೊಡ್ದು ಸರಿನಾ ಅಂತ ಹೇಳ್ತಾಳೆ. ಆವಾಗ ಸರಿ ಅಂತ ಸಿದ್ದು ಹೇಳ್ತಾನೆ. ಮಾಡ್ಕೊಂಡೇನೆ ಸಿದ್ದು ಬಂದು ಹಾಸಿಗೆ ಮೇಲೆ ಮಲ್ಕೊತಾನೆ. ಶಾರದಾ ದೀಪುನ ಮಲಗಿಸ್ತಾ ಇರ್ತಾಳೆ. ಹೀಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.